ಇನ್ನು ವಿದ್ಯಾರ್ಥಿಗೆ ಹಾಜರಾತಿ ಕೊಡದೇ ಇದ್ದದಕ್ಕೆ ಉಪನ್ಯಾಸಕನ ಮೇಲೆ ಹಲ್ಲೆ ಆಗಿರತಕ್ಕಂಥ ಘಟನೆ. ಅಟೆಂಡೆನ್ಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ. ಘಟನೆ ನಡೆದಿರೋದು ಪೋಷಕರಿಂದ ಉಪನ್ಯಾಸಕನ ಮೇಲೆ ಹಲ್ಲೆ. ವಿದ್ಯಾರ್ಥಿಗೆ ಹಾಜರಾತಿ ಕೊಡದೇ ಇದ್ದದಕ್ಕೆ ಉಪನ್ಯಾಸಕನ ಮೇಲೆ ಹಲ್ಲೆ ಆಗಿದೆ. ಯಾರೋ ಪೋಷಕರೇ ಉಪನ್ಯಾಸಕನ ಮೇಲೆ ಹಲ್ಲೆ ಮಾಡಿರೋ ಆರೋಪ. ಶಿವಮೊಗ್ಗದ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿರೋ ಘಟನೆ. ಹಾಜರಾತಿ ಕೊರತೆ ಕಾರಣ ವಿದ್ಯಾರ್ಥಿಗೆ ಪರೀಕ್ಷೆ ಕೂರಿಸಿಲ್ಲ ಉಪನ್ಯಾಸಕ. ಇತಿಹಾಸ ಉಪನ್ಯಾಸಕ ಪ್ರೊಫೆಸರ್ ರಾಜು ಅವ್ರ ಮೇಲೆ ಇವಾಗ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಗಾಯಾಳು ಉಪನ್ಯಾಸಕ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಾಗರ ಪಟ್ಟಣ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಪ್ರತಿದೂರೇನು? ಅವ್ರು ಯಾರು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಬಂದು ಪ್ರೊಫೆಸರ್ಗೆ ಹೊಡೆದಿರೋದು. ಹೌದು, ರೂಲ್ಸೇ ಇದೆ. ಅಟೆಂಡೆನ್ಸ್ ಇಲ್ಲ ಅಂತಂದರೆ ಎಕ್ಸಾಮು ಕೂರಿಸಲ್ಲ. ನಿಮ್ಮ ಮಗ ಯಾಕೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಅಂತ ಮೊದಲು ಪ್ರಶ್ನೆ ಕೇಳಿ. ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಹಾಗಂತ ಪ್ರೊಫೆಸರ್ಗೆ ಬಂದು ಹೊಡಿತಾರೆ ಯಾರಾದರೂ? ಈ ಪ್ರತಿದೂರನ್ನೇ ಸ್ವೀಕರಿಸಬಾರ್ದು ನನ್ನ ಪ್ರಕಾರ. ಇವರೇನು ಪ್ರೊಫೆಸರ್ ರಾಜು ಇದ್ದಾರೆ, ಇವರು ಕೂಡ ಕಂಪ್ಲೇಂಟನ್ನು ಮಾತ್ರ ತಗೋಬೇಕು. ಸರಿ, ಹಲ್ಲೆ ಮಾಡಿದ್ಯಾ ಸರ್? ಇಬ್ರು ತಂದೆ ಮತ್ತು ನಿಶ್ಚಯ ಕುಮಾರ್ ಮತ್ತು ವಿಜಯ್ ಕುಮಾರ್ ಸರ್. ಕಾರಣ ಸರ್? ಕಾರಣ ಇಂಟರ್ನಲ್ ಟೆಸ್ಟ್ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ನನ್ನ ಮೇಲೆ ಹಲ್ಲೆ ಮಾಡಿ ಮಾನಸಿಕವಾಗಿ ಹಲ್ಲೆ ಮಾಡಿ. ಸರಿ, ಹಲ್ಲೆ ಮಾಡಿದ್ಯಾ ಸರ್? ಇಬ್ರು ತಂದೆ ಮತ್ತು ನಿಶ್ಚಯ ಕುಮಾರ್ ಮತ್ತು ವಿಜಯ್ ಕುಮಾರ್ ಸರ್. ಕಾರಣ ಸರ್? ಕಾರಣ ಇಂಟರ್ನಲ್ ಟೆಸ್ಟ್ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ನಾನು ಮೊದಲೇ ಒಂದ್ಸತಿ ಅವ್ರ ಹಿಸ್ಟ್ರಿ ಲೆಕ್ಚರ್ ರಾಜು ಅಂತ ಡಿಗ್ರಿ ಕಾಲೇಜು ಮೊದಲು ಒಂದ್ಸತಿ ಹೋಗಿ ನಾನು ಹೇಳಿದ್ದೆ, ಅವ್ರು ಏನಾದ್ರು ಕ್ಲಾಸಿಗೆ ಬಂದಿಲ್ಲ ಅಂದರೆ ನನ್ನ ನಂಬರ್ ಕೊಟ್ಟು ಏನಾದ್ರು ಹೇಳಿ ಸರ್, ನಾನು ಇದು ಮಾಡ್ತೀನಿ ಅಂತೇಳಿ. ಅವ್ರು ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಒಂದು ಮೆಸೇಜ್ ಹಾಕಿಲ್ಲ, ಏನೂ ಮಾಡಿಲ್ಲ. ಆಯ್ತು, ಯಾಕೆ ಕೂರಿಸಿಲ್ಲ ಅಂತ ಕೇಳೋಣ ಅಂತ ನಾನು ಸಹಜವಾಗಿ ಹೋದೆ. ಸರಿ, ಹೌದು ನಾ ಕೂರಿಸಿಲ್ಲ, ಅವ್ನು ಕೇಳ್ರಿ, ನೀನು ಯಾಕೆ ಬಂದೆ ಇಲ್ಲಿ ಅಂತೇಳಿ ನನಗೆ ಒಬ್ಬ ಪೇರೆಂಟ್ಸು ಹೋಗಿ ಕೇಳೋದು ಸಹಜ. ಕಾಲೇಜ್ ಹೋಗಿ ನನಗೆ ಏಕವಚನದಲ್ಲಿ ಮಾತಾಡಿ ಕೆಟ್ಟಕ್ಕೆ ಬೈತೀನಿ. ನಮ್ಮ ಮಗ ಹೇಳ್ದ, ಯಾಕೆ ಹಂಗೆ ನಮ್ಮ ತಂದೆಗೆ ಹಂಗೆ ಕೆಟ್ಟದಾಗ ಬೈತೀರ ಅಂತ ಹೇಳಿದ ತಕ್ಷಣ ಫಸ್ಟ್ ಅವ್ನು ಕೈ ಮಾಡಿದ್ದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ. ನನಗೆ ಫಸ್ಟ್ ನನ್ನ ಎದುರಿಗೆ ನಮ್ಮ ಮಗನಿಗೆ ಕಪಾಳಿಗೆ ಬಡ ಹೊಡಿತಾನೆ. ಆಮೇಲೆ ಈಗ ನಿಂಗೂ ಹೊಡಿತೀನಿ ಅಂತೇಳಿ ಕೈ ಎತ್ತಿ ನನಗೂ ಹೊಡೆಯಕ್ಕೆ ಬರ್ತಾನೆ. ಒಂದು 5 ಜನ ಸೇರ್ಕೊಂಡು ಒಬ್ಬ ಪೇರೆಂಟ್ಸಿಗೆ ಸ್ಟೂಡೆಂಟಿಗೆ ಅವ್ರ ಕಾಲೇಜಲ್ಲಿ ಹೊಡೆದು ಕಳಿಸಿದ್ರು ಸರ್. ಅವರು UGC ಮಕ್ಕಳಿಗೆ ಮೋಟಿವೇಶನ್ ಮಾಡೋರು ಮಾತಾಡೋಕ್ಕಿಂತ ಮೊದಲೇ ಹೊಡಿತಾರೆ. UGC ಸ್ಕೇಲ್ ತಗೊಳ್ಳೋಂಥ ಲೆಕ್ಚರ್